ಫಿಲ್ಮ್ ನೋಡ್ತಾ ಇದ್ದೆ, ಅದರಲ್ಲಿ ಮಕ್ಕಳು ಹಿಂದಿನ ಕಾಲದ ಫಿಲ್ಮ್ ನೋಡ್ತಿರ್ತಾರೆ. ಅದರಲ್ಲಿ ಎಲ್ಲರೂ ಸೆರಗು ಹಾಕೊಂಡು ಓಡಾಡ್ತಿರ್ತಾರೆ. ಆಗ ಮಕ್ಕಳು ಅಮ್ಮನನ್ನ ಕರೆದು, ಅಮ್ಮ ಹಿಂದಿನ ಕಾಲದಲ್ಲಿ ಯಾಕೆ ಹೆಣ್ಮಕ್ಳು ಸೆರಗು ಹಾಕೊಂತಿದ್ರು ಅಂತ ಕೇಳ್ತಾರೆ. ಅವಾಗ ಅಮ್ಮ ಹುಡುಗಾಟದಲ್ಲಿ ಹೇಳ್ತಾಳೆ, ಅಯ್ಯೋ ಅವಾಗೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಇರ್ತಿದ್ರು, ಎಷ್ಟೇ ಕೆಲಸ ಮಾಡಿದ್ರು ದಿನ ಪೂರ್ತಿ ರೆಗ್ಯುಲರ್ ಆಗಿ ಅಡುಗೆ ಮಾಡಿ ಹಾಕಿದ್ರು, ಏನೋ ಕೊರತೆ ಇರೋವಾಗ ನೋಡ್ಕೊ, ಯಾರು ಅವ್ರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡಲ್ಲ, ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಲ್ಲ ಅಂತೇಳಿ ಅವ್ರಿಗವರೇ ಶಾಲ್ ಹೊದಿಸ್ಕೊಳ್ಳೋ ಸಲುವಾಗಿ ಸೆರಗು ಹಾಕೊತಿದ್ರು ಅಂತ ಹೇಳಿ ಹುಡುಗಾಟದಲ್ಲಿ ಹೇಳ್ತಾಳೆ. ಬಟ್ ಕಾಮಿಡಿ ಹೇಳಿದ್ರು ಕೂಡ ಅವ್ರು ಸತ್ಯನೇ ಹೇಳಿದ್ದಲ್ವಾ. ನಾವು ಮಾಡ್ತಿರುವಂತಹ ಒಳ್ಳೆ ಕೆಲಸ ರೆಕಗ್ನೈಸ್ ಆಗ್ತಿಲ್ಲ ಅಂತ ಹೇಳಿ ಬೇಜಾರು ಪಟ್ಕೊಳ್ಳೋ ಬದಲು ನಾವು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನ ನೆನೆಸ್ಕೊಂಡು ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡ್ರೆ, ಹುರಿದುಂಬಿಸ್ಕೊಂಡ್ರೆ ಇನ್ನಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಶಕ್ತಿ ಸಿಗ್ತದೆ. ಇದನ್ನೇ ಸೆಲ್ಫ್ ಲವ್ ಅಂತ ಕರಿತೀವಿ. ದಿನ ರಾತ್ರಿ ಮಲಗೋ ಮುಂಚೆ ನೀವು ಮಾಡಿರುವಂತಹ ಒಳ್ಳೆ ಕೆಲಸಗಳನ್ನ ನೆನೆಸ್ಕೊಂಡು ನಿಮಗೆ ನೀವೇ ಶಭಾಷ್ ಹೇಳಿ ಮಲ್ಕೊಳ್ತಾ ಬನ್ನಿ. ಇದರಿಂದ ನಿಮ್ಮಲ್ಲಿರುವಂತಹ ಐ ಆಮ್ ನಾಟ್ ವರ್ದಿ, ಐ ಆಮ್ ನಾಟ್ ಡಿಸರ್ವಿಂಗ್, ಐ ಆಮ್ ನಾಟ್ ಕೆಪೇಬಲ್ ಅನ್ನೋ ಭಾವನೆ ದೂರ ಸರಿದು ನೀವು ಕೂಡ ಏನನ್ನಾದರೂ ಸಾಧಿಸಲಿಕ್ಕೆ ಸಮರ್ಥರು ಅನ್ನೋ ಭಾವನೆ ಬರುತ್ತೆ. ಸೊ ಡೋಂಟ್ ವೇಟ್ ಫಾರ್ ಅದರ್ಸ್ ವ್ಯಾಲಿಡೇಷನ್. ಸ್ಟಾರ್ಟ್ ಸೆಲ್ಫ್ ಲವ್ ಟುಡೇ. ಪ್ರಾಕ್ಟೀಸ್ ದಿಸ್ ಫಾರ್ ರೆಗ್ಯುಲರ್ಲಿ 21 days and tell me what happened to you and tell me what changes you find within yourself. Okay? Thank you. Bye.